ಜಾನಕಿ, ಜಾನಕಿ. ಏನ್ರಿ? ಮದ್ವೆ ಪತ್ರಿಕೆ ಬಂದಿದೆ. ಇದನ್ ದೇವ್ರ ಹತ್ರ ಇಟ್ಟು ಅರ್ಶನ ಹಚ್ಚಿದ್ರೆ ನಾನು ಶಿವರಾಜು ಹೋಗಿ ಊರವ್ರಿಗೆ ಪತ್ರಿಕೆ ಹಂಚ್ತೀವಿ. ಮನೇಲಿ ಮದ್ವೆ ಕೆಲಸ ಶುರು ಮಾಡ್ಬೇಕು ಅಂದ್ರೆ ಅರಿಶಿನ ಕುಂಕುಮದ ಕಾರ್ಯ ಶುರು ಮಾಡ್ಬೇಕಲ್ವಾ? ಪದ್ಮ, ಮುತ್ತೈದರನ್ನ ಕರೀರೆ ಅರಿಶಿನ ಕುಟ್ತಾರೆ. ಆಯ್ತಮ್ಮ. ಅರಿಶಿನ ಕುಟ್ಟದ್ಮೇಲೆ ಆ ಅರಿಶಿನ ಮದ್ವೆ ಪತ್ರಿಕೆಗೆ ಹಚ್ಚದ್ಮೇಲೆ ಆಮೇಲೆ ಕೊಡಕ್ ಶುರು ಮಾಡ್ಬೋದು. ಸರಿ ಅಮ್ಮ, ಬೇಗ ಕರಿಬೇಕಾಗಿರೋರನ್ನ ಕರೆದು ಆ ಏರ್ಪಾಡೇನ ನೋಡ್ಕೊಳ್ಳಿ. ಸರಿ. ಮದ್ವೆ ಪತ್ರಿಕೆಗಳು ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದೆ. ಮೊದ್ಲು ನಾವು ನೋಡ್ಬೇಕಲ್ವಾ? ಪದ್ಮ, ನಮಸ್ಕಾರ ಮಾಡಿ ಒಂದ್ ಪತ್ರಿಕೆನ ಕೊಡೆ, ನನಗ್ ನೋಡ್ಬೇಕು ಅನ್ನಿಸ್ತಿದೆ. ನಡಿ. ಬನ್ರೋ. ಅದ್ಗೆ ಅತ್ತೆ ಹೇಗಿದೆ? ಅದು ತೋರಿಸಿ ಅತ್ತೆ. ಮದ್ವೆ ಪತ್ರಿಕೆನಲ್ಲೇ ಎಷ್ಟು ಮುದ್ದ ಕಾಣಿಸ್ತಾ ಇದ್ದೀರಾ. ಮದ್ವೆ ಆದ್ಮೇಲೆ ಎಂತ ಒಳ್ಳೆ ಜೋಡಿ ಆಗಿರ್ತೀರಾ. ಅಮ್ಮ ನೋಡಮ್ಮ, ನೋಡು. ದೇವ್ರೇ ಇವ್ರಿಬ್ರಿಗೆ ಗಂಟ್ ಹಾಕಿದ್ದಾರೆ ಅನ್ನೋ ಹಾಗೆ ಎಷ್ಟ್ ಚೆನ್ನಾಗಿದಾರೋ. ಮದ್ವೆ ಪತ್ರಿಕೆಯಲ್ಲಿ ಹೀಗ್ ನೋಡ್ತಾ ಇದ್ರೆ ಇಬ್ಬರನ್ನು ಹಸೆ ಮಣೆ ಮೇಲೆ ನೋಡ್ತಿರೋ ಹಾಗೆ ಇದೆ. ಶಿವರಾಜು, ನೋಡು ನೋಡಿಲ್ಲಿ, ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಕ್ಕ. ನೀವು ನೋಡ್ರಿ, ನೋಡಿ ಇಲ್ಲಿ. ನೋಡ್ಬೇಕು ಅನ್ಕೊಂಡಿದ್ದ ನೋಡೋಕಾಗ್ದಿರುವಾಗ ನೋಡಿ ನೋವು ಪಡೋದ್ ಬಿಟ್ರೆ ಪ್ರಯೋಜನ ಏನಿರತ್ತೆ ಹೇಳು? ಏನತ್ತೆ ಮಾವ ಹೀಗ್ ಹೇಳ್ತಾ ಇದ್ದಾರೆ? ಅವರಿಗೆ ಯಾವ್ದಕ್ ಅಳ್ಬೇಕು ಯಾವ್ದಕ್ ನಗ್ಬೇಕು ಅಂತ ಗೊತ್ತಿದ್ರೆ ನಾನ್ ಯಾಕೆ ಕಷ್ಟ ಪಡ್ಬೇಕಿತ್ತು? ನಿನ್ ಗಂಡನ್ ಮಾತೇನೋ ಬಿಡು. ಅರ್ಶನ ಕುಟ್ಟೋದಿಕ್ಕೂ ಮೊದ್ಲು ಮುತ್ತೈದೆಯರನ್ನ ಕರೀರಿ. ಅರ್ಶನ ಕುಟ್ ಇವಳಾಗಳ ಮಾವನ ದೂರ ತಳೆದಕ್ಕೆ ತಾನೆ ನಾನ್ ಮಾವನಿಗೆ ಹತ್ರ ಆಗಿದ್ದು. ಹೀಗಿದ್ದಾಗ ಇವಳ ರೀತಿ ಮಾಡಿದ್ರೆ ನನಗೆ ಕೋಪ ಬರಲ್ವಾ? ಈ ಲಗ್ನ ಪತ್ರಿಕೆಯಲ್ಲಿ ನನ್ ಫೋಟೋನ ತೆಗೆದು ಹಾಕಿ ಇವಳ ಫೋಟೋನ ಅಂಟಿಸ್ಕೊಂಡಿದ್ದಾಳಲ್ಲ. ಈಗ ಇವಳ ಮನ್ಸಲ್ಲಿ ಏನ್ ಇರಬಹುದು, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬಹುದು. ಅಮೆರಿಕದಲ್ಲಿ ಓದಿರೋಳು ಅಂತ ಹೇಳಿದ್ಲು ಅಲ್ವಾ? ಅಷ್ಟಾದ್ರೂ ಬುದ್ಧಿ ಬೇಡವಾ ಇವಳಿಗೆ? ಸೀನು ಮಾವ ನನಗ್ ಗಂಡ ಆಗೋನು. ಹಾಗಿದ್ದಾಗ ಮಾವನ್ ಪಕ್ಕದಲ್ಲಿ ನನ್ ಫೋಟೋ ಇರ್ಬೇಕೆ ಹೊರತು ಇವಳ ಫೋಟೋನ ಹೇಗ್ ಹಾಕ್ತಾಳೆ? ಏನಾದ್ಯಾ? ಅವಳ ಪ್ರಶ್ನೆಗಳಿಗೆ ಏನ್ ಉತ್ತರ ಕೊಡ್ತೀಯಾ? ಇಷ್ಟಪಟ್ಟಿದ್ದನಲ್ಲ ಅಂತ ನಿನ್ ಜೊತೆನೆ ಮದ್ವೆ ಅನ್ಕೊಂಡ್ವಿ. ಆದ್ರೆ ಮುಹೂರ್ತ ಇಡೋ ಅಂತ ಸಮಯದಲ್ಲಿ ನೀನೇ ಜಗಳ ಮಾಡಿ ಅವನ್ ಜೊತೆ ಮದ್ವೆ ಬೇಡ ಅಂತ ಹೇಳಿದ್ಯಲ್ಲ. ಅದಕ್ಕೆ ಇವ್ರಿಬ್ಬರಿಗೂ ಮದ್ವೆ ಮಾಡ್ತಾ ಇದೀವಿ. ಏನ್ ಪದ್ಧತಿ ಇದು ಅದ್ಯಾ? ಇದೇನಾ ನಿನ್ ಸಂಸ್ಕಾರ? ಸೀನುನ ಬೇಡ ಅಂತ ನೀನೇ ಹೇಳಿ ಮದ್ವೆ ಪತ್ರಿಕೆಯಲ್ಲಿ ನಿನ್ ಫೋಟೋನ ಹೇಗ್ ಅಂಟಿಸ್ಕೋತ್ಯಾ? ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಇನ್ನೂ ಏನೇ ಕೇಳ್ಬೇಕು? ಕೇಳಿ ಕೇಳಿನೇ ಪರಿಸ್ಥಿತಿ ಇಲ್ಲಿವರೆಗೂ ಬಂದಿರೋದು. ನನ್ ಮಗನಿಗೆ ಹೆಣ್ ಕೊಡೋರ್ ಗತಿ ಇಲ್ಲ ಅಂತ ಹೇಳಿದ್ದೆ. ಗತಿ ಇಲ್ದೆ ನನ್ನನ್ ಮಾಡ್ಕೋತಿದ್ದೀರಾ ಅಂತ ಹೇಳ್ದೆ. ಎಲ್ಲಾ ಮಾತುಗಳನ್ನು ನೀನೇ ಹೇಳಿದ್ದೆ. ಮತ್ತೆ ಈ ಚೇಷ್ಟೆ ಯಾಕೆ? ಚಾರು ಫೋಟೋ ತೆಗೆದು ನಿನ್ ಫೋಟೋ ಅಂಟಿಸ್ಕೊಂಡ್ ಮಾತ್ರಕ್ಕೆ ಈ ಮದ್ವೆ ನಿಂತು ಹೋಗುತ್ತೆ ಅನ್ಕೊಂಡಿದ್ಯಾ? ನಿನ್ ಹಾಗೆ ಚಾರು ಈ ಮದ್ವೆ ಬೇಡ ಅಂತಾಳೆ ಅನ್ಕೊಂಡಿದ್ಯಾ? ಅದ್ಗೆ ಅವಳು ಅಷ್ಟೆಲ್ಲ ಮಾಡಿದ್ರು ನೀನ್ ಯಾಕೇನು ಮಾತಾಡ್ತಿಲ್ಲ? ಅವಳಿಗೆ ಯಾರಾದ್ರೂ ಒಂದು ಮಾತಂದ್ರೆ ನೀನ್ ಸಹಿಸ್ಕೊಳ್ಳಲ್ಲ. ಇವಾಗ ಏನ್ ಮಾತಾಡ್ತೀಯ? ಏನು ಮಾತಿಯ ಇದು? ಏನಿದ್ ನಿನ್ ಹುಚ್ಚು ಕೆಲ್ಸ? ಚಾರು ಫೋಟೋನ ತೆಗೆದ್ಬಿಟ್ಟು
ನಿನ್ನ ಫೋಟೋನ ಅಂಟಿಸುವಂತ ಅವಶ್ಯಕತೆ ಏನಿತ್ತು ನಿನಗೆ? ಯಾಕಾದ್ಯಾ ಪದೇ ಪದೇ ಎಲ್ರ ಮುಂದೇನು ತಲೆ ತಗ್ಸೋಂತ ಪರಿಸ್ಥಿತಿನ ನೀನ್ ತಂದುಕೊಳ್ಳೋದು ಅಲ್ದೆ ನಮ್ಮನ್ನು ತಲೆ ತಗ್ಸೋ ಹಾಗೆ ಮಾಡ್ತೀಯಲ್ಲ ನೀನು. ದೊಡ್ಡಮ್ಮ, ನಿಜವಾಗ್ಲೂ ನಾನು ಚಾರು ಫೋಟೋನ ಹರಿಲಿಲ್ಲ. ನೀನಲ್ಲ ಅಂದ್ರೆ ಇನ್ಯಾರೇ ಹರಿದಿದ್ದು? ನಾನು ಹೇಳ್ತೀನಿ. ಸೊಸೆಯಾಗೋ ಸಲಿಗೆಯಿಂದ ಅವಳೇ ತಗೊಂಡಿದ್ದಾಳೆ. ಇಷ್ಟಕ್ಕೂ ಏನ್ ನಡೀತು ಅನ್ನೋದನ್ನ ತಿಳ್ಕೊಳ್ದೆ ಎಲ್ರು ಬಾಯಿ ಬಂದಾಗೆಲ್ಲ ಮಾತಾಡ್ಬಿಟ್ರು. ಸೀನು ಬೇಕು ಬೇಕು ಅನ್ಕೊಂಡ್ರೆ ಸೀನುನೇ ಆದ್ಯ ಪಕ್ಕ ಇರ್ತಾನೆ. ಅಂಥದ್ರಲ್ಲಿ ನಿನ್ನ ಫೋಟೋನ ತೆಗೆದು ತನ್ನ ಫೋಟೋ ಅನ್ಸ್ಕೊಳ್ಳುವಂಥ ಕರ್ಮ ಅವಳಿಗೇನಮ್ಮ? ಚೆನ್ನಾಗಿದೆ ಪದ್ಮ, ತುಂಬಾ ಚೆನ್ನಾಗಿದೆ. ಹೇಳಿ ಕೇಳಿ ಸೊಸೆಯಾಗಿ ತಂದ್ಕೋಬೇಕು ಅನ್ಕೋತಿರೋ ನಿನ್ನ ಸೊಸೆ ಪದ್ಧತಿ ತುಂಬಾ ಚೆನ್ನಾಗಿದೆ. ಮನೆ ಸೊಸೆ ಆಗೋಕ್ ಮುಂಚೆನೆ ಈ ಥರ ಅವಸರ ಪಡ್ತಿದ್ದಾಳಲ್ಲ. ನಾಳೆ ಸೊಸೆ ಆದ್ಮೇಲೆ ಆ ಅವಸರಕ್ಕೆ ನೋವು ಪಡ್ಬೇಕಾಗಿರೋದು ಕೂಡ ನೀನೇನೆ.